ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೋಮವಾರದ ಮುದ್ದು ಸೊಸೆ ಎಪಿಸೋಡ್ ಏನಾಗ್ತಾ ಇದೆ ಅಂತ ನೋಡ್ಕೊಂಬರೋಣ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ಎಪಿಸೋಡ್ ಕೂಡ ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು ಫ್ರೆಂಡ್ಸ್. ಅಷ್ಟೇ ಅಲ್ಲದೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಿಮ್ಗೆ ಮತ್ತೊಂದು ಯಾವುದಾದ್ರೂ ವಿಡಿಯೋ ಬೇಕು, ಸೀರಿಯಲ್ ಬೇಕು ಅಂತಂದರೆ ಈ ಕೂಡಲೇ ಚಾನಲ್ಗೆ ಕಮೆಂಟ್ ಮಾಡಿ, ನಾನು ಹಾಕ್ಕೊಡ್ತೀನಿ. ಓಕೆ, ಈ ಒಂದು ಎಪಿಸೋಡ್ನಲ್ಲಿ ಭದ್ರ ತಾನು ಮಾಡಿರುವಂಥ ಸಾಂಬಾರು ಅನ್ನ ಹಾಕ್ಕೊಂಡು ಊಟಕ್ಕೆ ಕುತ್ಕೊತಾನೆ. ಊಟಕ್ಕೆ ಕುತ್ಕೊಂಡು ಇವತ್ತು ಸಕ್ಕತ್ ಘಮ ಅಂತ ಇದೆ ಕಣ್ಲ ಭದ್ರ, ಹೆಂಗಾಯ್ತೋ ಏನೋ ಊಟ, ತಡಿ ನೋಡೋಣ ಅಂತ ಹೇಳಿ ಊಟ ಒಂದು ತುತ್ತು ತಿನ್ಬಿಟ್ಟು ಭದ್ರ ಹಾ ಸೂಪರ್ ಕಣ್ಲ, ಎಷ್ಟು ಚೆನ್ನಾಗಿ ಅಡುಗೆ ಮಾಡಿಲ್ಲ, ಗಂಡಸು ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ಬೋದು ಅಂತ ತೋರಿಸಿದೆಯಲ್ಲ ನೀನು, ಗ್ರೇಟ್ ಕಣ್ಲ ಭದ್ರ, ನೀನು ನಿನ್ನ ಕೈ ರುಚಿನೇ ರುಚಿ ಕಣ್ಲ. ಇಷ್ಟು ದಿನ ಬೇರೆಯವರೆಲ್ಲ ಚೆನ್ನಾಗಿ ಮಾಡ್ತಾರೆ ಅಂದ್ಬಿಟ್ಟು ಅವ್ರ ಕೈಗೆಲ್ಲ ಚಿನ್ನದ ಬಳೆ ಹಾಕೋಕೆ ಹೋಗಿದೆ ಅಡುಗೆ ಚೆನ್ನಾಗಿ ಮಾಡ್ತಾರೆ ಅಂತ. ನೀನು ಗ್ರೇಟ್ ಕಣ್ಲ, ನಿನ್ನ ಕೈಗೆ ಬಳೆ ಗಿಳೆ ಎಲ್ಲ ಹಾಕೊಳ್ಳ, ಅಷ್ಟು ಚೆನ್ನಾಗಿ ಮಾಡಿದ್ಯಾ ಕಣ್ಲ. ವಾಹಾ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಚೆನ್ನಾಗಿ ಊಟ ತಿಂತಾ ಇರ್ತಾನೆ. ಮತ್ತಿಲ್ಲಿ ವಿದ್ಯಾ ಕೂಡ ಊಟ ಅವಳು ಮಾಡಿರೋಂಥ ಅಡುಗೆನೇ ತಿಂತಾ ಇರ್ತಾಳೆ. ಇವನು ತಿನ್ನಬೇಕಾದ್ರೆ, ಭದ್ರ ತಿನ್ನಬೇಕಾದ್ರೆ ಅವ್ನಿಗೆ ಸಡನ್ನಾಗಿ ಒಂದು ನುಗ್ಗೆಕಾಯಿ ಸಿಗ್ಬಿಡುತ್ತೆ. ಅವ್ನು ಭದ್ರ ಅಯ್ಯೋ ನಾನು ನುಗ್ಗೆಕಾಯಿನೇ ಹಾಕಿಲ್ಲ, ನುಗ್ಗೆಕಾಯಿ ಎಲ್ಲಿಂದ ಬಂದುಬಿಡ್ತು ಈ ತರಕಾರಿ ಸಾಂಬಾರಿಗೆ ಅಂತ ಇರ್ತಾನೆ. ಆಗ ವಿದ್ಯಾ ಇದ್ದವಳು ಅಯ್ಯೋ ನಾನು ಹಾಳಾದವಳು, ಅದು ಟೈಮ್ ನೋಡಲೇ ಇಲ್ಲ, ಅವನೇನು ತರಕಾರಿ ಏನೇನು ಹಾಕಿದ್ದಾರೆ ಸಾಂಬಾರಿಗೆ ಅನ್ನೋದನ್ನೇ ನೋಡಲಿಲ್ಲ, ಹಾಗೆ ಇಕ್ಬಿಟ್ಟು ಬಂದ್ಬಿಟ್ನಲ್ಲ ನುಗ್ಗೆಕಾಯಿ ಸಾರನ್ನ, ಅಯ್ಯಯ್ಯೋ ಏನು ಮಾಡೋದು ಅಂತ ಅನ್ಕೊತಿರ್ತಾಳೆ. ಭದ್ರ ಅಯ್ಯೋ ತರಕಾರಿ ಜೊತೆ ಮಿಸ್ಸಾಗಿ ನುಗ್ಗೆಕಾಯಿನೂ ಬಂದಿತ್ತೇನೋ, ಬಿಡ್ಲಾ ಚೆನ್ನಾಗದೆ ಒಟ್ಟಿನಲ್ಲಿ, ಶಾನೇ ಸೂಪರಾಗಿ ಮಾಡಿದ್ಯಾ ಬಿಡ್ಲಾ ಅಂತ ಹೊಗ್ಳ್ಕೊಂಡು ಅವನಷ್ಟಕ್ಕೆ ಅವನೇ ಊಟ ಎಲ್ಲ ಫುಲ್ ತಿನ್ಕೊತಾನೆ. ಮತ್ತಿಲ್ಲಿ ಭಗೀರಥಿಯವರು ಮಾತಾಡ್ತಾ ಕೂತಿರ್ತಾರೆ ಚಂಪಾ ಮತ್ತು ಮೋಹನನ ಜೊತೆ. ಮೋಹನ ನೀರು ತಂದು ಕೊಡ್ತಾಳೆ, ತಗೊಳ್ಳಿ ಅತ್ತೆ ಯಾಕೋ ಸುಸ್ತು ಅಂದ್ರಲ್ಲ ನೀರು ಕುಡೀರಿ ಅಂತ. ಸರಿ ಅಂತ ನೀರು ಕುಡಿದ್ಬಿಟ್ಟು ಯಾಕೋ ಆಗ್ತಾಯಿಲ್ಲ ಕಣೆ ಮೋಹನ, ನಾನು ಇವಾಗ ಏನಿಲ್ಲ, ನಾನು ಆರಾಮಾಗಿದ್ದೀನಿ, ಈಗ ನೀವಿಬ್ಬರು ಹೋಗಿ ಮಲ್ಕೊಳ್ಳಿ ಅಂತ ಹೇಳ್ತಾರೆ ಚಂಪನ್ಗೂ ಮೋಹನಗೂ. ಚಂಪಾ ಹೇಳ್ತಿದ್ದಾಳೆ ಇಲ್ಲ ಅಮ್ಮಮ್ಮ ಯಾಕೋ ನೀವು ಸುಸ್ತು ಅಂತೀರ, ನಾನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳ್ತಾಳೆ. ಆದರೂ ಕೂಡ ಭಗೀರಥಿಯವರು ಏನಿಲ್ಲ ನಾನು ಇವಾಗ ಆರಾಮಾಗಿದ್ದೀನಿ ಹೋಗಿ ಅಂತ ಹೇಳಿ ಇಬ್ಬರನ್ನು ಕಳಿಸ್ಬಿಡ್ತಾರೆ. ಕಳಿಸಿದ್ಮೇಲೆ ಇವ್ರಿಗೆ ಎದೆನೋವು ಸ್ಟಾರ್ಟ್ ಆಗುತ್ತೆ. ಎದೆನೋವು ಬಂದು ಅಲ್ಲೇ ಕುಸಿತಾ ಇರ್ತಾರೆ. ಅಲ್ಲಿಗೆ ರಾಕೇಶ ಏನೋ ತೊಗೊಳ್ಳೋಣ ಅಂತ ಬರ್ತಾನೆ ಮನೆ ಡ್ರೈವರು. ಬಂದು ನೋಡಿಬಿಟ್ಟು ಅಯ್ಯೋ ಏನಾಯ್ತು ಅಮ್ಮಮ್ಮ, ಏನಾಯಿತು ಗೌಡ್ರೆ, ಚಿಕ್ಕ ಗೌಡ್ರೆ, ಯಜಮಾನ್ರೆ, ಅಮ್ಮ ಎಲ್ಲ ಬನ್ನಿ, ಯಾಕೋ ಅಜ್ಜಿ ಕುಸ್ತು ಬೀಳ್ತಾ ಇದ್ದಾರೆ ಎದೆನೋವು ಅಂತ ಹೇಳಿ ಬನ್ನಿ ಅಂತ ಹೇಳಿ ಎಲ್ಲರೂ ಕಿರ್ಚ್ಕೊತಾರೆ. ಎಲ್ಲರೂ ಕೂಡ ಅಲ್ಲಿಗೆ ಓಡಿ ಬರ್ತಾರೆ. ಅಷ್ಟರಲ್ಲಿ ಶಿವರಾಮೇಗೌಡರು, ಭದ್ರ ಪ್ರತಿಯೊಬ್ಬರು ಓಡಿ ಬರ್ತಾರೆ. ಬಂದ್ಬಿಟ್ಟು ಎಲ್ಲ ಅಳ್ತಾ ಇದ್ದಾರೆ, ಏನಾಯಿತು ಅಮ್ಮಮ್ಮ, ಏನಾಯಿತು ಅಂತ ಹೇಳಿ ಅಳ್ತಾ ಇದ್ದಾರೆ. ಆವಾಗ ಸಾವಿತ್ರಿ ಕೂಡ ಅಯ್ಯೋ ಅವ್ವ ಏನಾಯ್ತೆ ಅವ್ವ ನಿನಗೆ, ನಾನು ಬಿಟ್ಟು ಹೊಂಟೋದೇನೆ ಅವ್ವ ನೀನು, ಏನಾಯ್ತವ್ವ ಅಂತ ಅವಳು ಕಿರ್ಚ್ಕೊತಿರ್ತಾಳೆ. ಅದನ್ನು ನೋಡಿದಂಥ ಶಿವರಾಮೇಗೌಡ್ರಿ ಮುಚ್ಚೆ ಬಾಯಿ ಸಾವಿತ್ರಿ, ನಮ್ಮ ಅವ್ವನಿಗೇನೂ ಆಗಲ್ಲ, ನೀನು ಹೊಂಟೋದ ಅಂತ ಬಡ್ಕೊತೀಯ, ಮುಚ್ಚು ಬಾಯಿ ಅಂತ ಹೇಳಿ ಅವಳು ಬಾಯಿನ ಮುಚ್ಚಿಸ್ತಾರೆ. ಅಷ್ಟರಲ್ಲಿ ವಿದ್ಯಾ ಕೂಡ ಓಡೋಡಿ ಅಲ್ಲಿಗೆ ಬರ್ತಾಳೆ. ಬಂದ್ಬಿಟ್ಟು ಒಳಗಡೆ ಕಾಲಿಡಕ್ಕೆ ಬರ್ತಾಳೆ. ಅಷ್ಟರಲ್ಲಿ ಅವಳು ಮಾಡಿರೋ ಶಪಥ ನೆನಪಾಗ್ಬಿಡುತ್ತೆ, ಈ ಮನೆ ಒಳಗಡೆ ನಾನು ಕಾಲಿಡಲ್ಲ, ನನ್ನ ಕಳಂಕ ಕಳಿಯೋವರೆಗೂ ಅಂತ ಹೇಳಿರೋದು. ಆದರೂ ಕೂಡ ಅಜ್ಜಮ್ಮನ ಅಳ್ತಾ ಇರೋದು ನೋಡಿ, ತಲೆ ಸುತ್ತ ಬಿದ್ದೋಗಿರೋದು ನೋಡಿ, ಹಾರ್ಟ್ ಅಟ್ಯಾಕ್ ಆಗಿ ಬಿದ್ದೋಗಿರೋದು ನೋಡಿ ಕಾಲಿಟ್ಟು ಒಳಗಡೆ ಬರ್ತಾಳೆ. ಒಳಗಡೆ ಬಂದುಬಿಟ್ಟು ಇವ್ರು ಹಾಸ್ಪಿಟ್ಲಿಗೆ ಫೋನ್ ಮಾಡೋ ಗೋವಿಂದ ಕರ್ಕೊಂಡು ಹೋಗೋಣ ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ಆಗ ವಿದ್ಯಾ ಇದ್ದವಳು ಪ್ಲೀಸ್ ಮಾವ ನನ್ನ ಮಾತು ಕೇಳಿ, ಫಸ್ಟು ಅಜ್ಜಿಗೆ ನಾವು CPR ಮಾಡಬೇಕು ಅಮ್ಮಮ್ಮಂಗೆ, ಇಲ್ಲಾಂದರೆ ಕಷ್ಟ ಆಗ್ಬಿಡುತ್ತೆ, ಎಮರ್ಜೆನ್ಸಿ ಆಗಿಬಿಡುತ್ತೆ ಅಂತ ಹೇಳ್ತಾಳೆ. ಆಗ ಭದ್ರ ಇದ್ದವನು ನಿನ್ನ ಸೈಡಿಗೆ ಬಾ, ನೀನೇನು ದೊಡ್ಡ ಡಾಕ್ಟ್ರಲ್ಲ, ಇನ್ನೂ ಡಾಕ್ಟ್ರ್ ಓದ್ತಾ ಇರೋಳು ನೀನು, ನಿನ್ಗೇನು ಗೊತ್ತು ಏನು ಮಾಡಬೇಕು ಅಂತ, ಅಧಿಕ ಪ್ರಸಂಗ ತೋರಿಸ್ಬೇಡ, ಜಾಗ ಬಿಡು ಅಂತ ಹೇಳಿ ಭದ್ರ ಬೈತಾನೆ. ಆದರೂ ಕೂಡ ವಿದ್ಯಾ ಇಲ್ಲ, ಫಸ್ಟು ನಾವು CPR ಮಾಡಿಲ್ಲ ಅಂದರೆ ಸ್ಟೇಜ್ ಕ್ರಿಟಿಕಲ್ ಆಗಿಬಿಡುತ್ತೆ, ಹಾರ್ಟ್ ಅಟ್ಯಾಕು, ಜೀವಕ್ಕೆ ಅಪಾಯ ಆಗುತ್ತೆ, ಪ್ಲೀಸ್ ನನ್ನ ಮಾತನ್ನ ಕೇಳಿ ಅಂತ ಎಷ್ಟೊಂದು ಕೇಳ್ಕೊತಾಳೆ. ಆದರೂ ಕೂಡ ಸಾವಿತ್ರಿ ಇವರೆಲ್ಲ ಬೈತಾನೆ ಇರ್ತಾರೆ. ಆಗ ಇವಳು ಅವ್ರ ಮಾವನ್ನೇ ರಿಕ್ವೆಸ್ಟ್ ಮಾಡ್ಕೊತಾಳೆ, ಪ್ಲೀಸ್ ಮಾವ ಅರ್ಥ ಮಾಡ್ಕೊಳ್ಳಿ, ಅಮ್ಮಮ್ಮನ ಜೀವಕ್ಕೆ ಇದು ಅಪಾಯ ಆಗುತ್ತೆ, ಪ್ಲೀಸ್ ನನ್ನ ಮಾತು ಕೇಳಿ ಅಂತ ಹೇಳಿದಾಗ ಶಿವರಾಮೇಗೌಡರು ಲೋ ಭದ್ರ ಇರಲ್ಲ ಒಂದು ನಿಮಿಷ ನೋಡೋಣ ಏನಾಗುತ್ತೆ ಅಂತ ಹೇಳಿದಾಗ ಭದ್ರ ಅಮ್ಮಮ್ಮನ ಕೆಳಗಡೆ ಇಳಿಸ್ತಾನೆ. ಆಗ ವಿದ್ಯಾ ಇದ್ದವಳು ಅವ್ರಿಗೆ CPRನ ಮಾಡ್ತಾಳೆ. ಫಸ್ಟು ಎದೆಯೆಲ್ಲ ಒತ್ತುತ್ತಾಳೆ. ಆದರೂ ಕೂಡ ಅಜ್ಜಮ್ಮ ಏನು ರಿಯಾಕ್ಟೇ ಮಾಡಲ್ಲ. ಅದಾದ ನಂತರ ಇವಳು ಬಾಯಿ ಇಟ್ಟು ಉಸಿರು ಕೊಡ್ತಾಳೆ. ಉಸಿರು ಕೊಟ್ಟಾಗ ಅಜ್ಜಮ್ಮಂಗೆ ಸ್ವಲ್ಪ ಪ್ರಜ್ಞೆ ಬರುತ್ತೆ. ಅದನ್ನು ನೋಡಿದಂಥ ಮನೆಯವ್ರಿಗೆಲ್ಲ ಫುಲ್ಲು ಖುಷಿ ಆಗಿಬಿಡುತ್ತೆ. ಸರಿ, ಖುಷಿ ಆದಮೇಲೆ ಗೋವಿಂದೇಗೌಡರಿಗೆ ಶಿವರಾಮೇಗೌಡರು ಹೇಳ್ತಿದ್ದಾರೆ, ಗೋವಿಂದ ಆದರೂ ಒಂದ್ಸಲಿ ಡಾಕ್ಟ್ರಿಗೆ ಫೋನ್ ಮಾಡಿ ಎಲ್ಲವರೇ ಅಂತ ಹೇಳ್ತಾರೆ. ಡಾಕ್ಟ್ರು ಆಗಲೇ ಬರ್ತಾ ಇದ್ದಾರೆ ಅಣ್ಣ, ಇಲ್ಲೇ ಮನೆ ಹತ್ರನೇ ಇದ್ದಾರೆ, ನಾನು ಅವ್ರನ್ನ ಪಿಕ್ ಮಾಡ್ಕೊಂಬರ್ತೀನಿ ಅಂತ ಹೇಳಿ ಹೋಗಿ ಡಾಕ್ಟ್ರನ್ನ ಅದೇ ಸಮಯಕ್ಕೆ ಕರ್ಕೊಂಬರ್ತಾರೆ. ಡಾಕ್ಟ್ರು ಮತ್ತೆ ಎಲ್ಲ ಚೆಕ್ ಮಾಡ್ತಾರೆ ಭಗೀರಥಿಯವ್ರಿಗೆ. ಆಗ ಭಗೀರಥಿಯವ್ರಿಗೆ ಹಾರ್ಟ್ ಬೀಟ್ಸ್ ಎಲ್ಲ ನಾರ್ಮಲ್ ಆಗಿರುತ್ತೆ, ಅದನ್ನು ಹೇಳ್ತಾ ಇದ್ದಾರೆ, ಹಾರ್ಟ್ ಬೀಟ್ಸ್ ಎಲ್ಲ ನಾರ್ಮಲ್ ಆಗಿದೆ, ಆದರೂ ಕೂಡ ನಾವು ಇದನ್ನು ಈಸಿಯಾಗಿ ತೊಗೊಳಕ್ಕಾಗಲ್ಲ ಗೌಡ್ರೆ, ಒಂದ್ಸಲಿ ಹಾಸ್ಪಿಟಲ್ಗೆ ನೀವು ಬನ್ನಿ, ಅಲ್ಲಿ ECG ಮತ್ತು ಯಾವುದಕ್ಕೂ ಕಾರ್ಡಿಯಾಲಜಿಸ್ಟ್ ಏನೇನಿದೆ ಅದೆಲ್ಲನ ನಾವು ಒಂದ್ಸಲಿ ಚೆಕ್ ಮಾಡಿ ನೋಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಆಗ ಸಾವಿತ್ರಿ ಇದ್ದವಳು ಹ್ಞೂ ಡಾಕ್ಟ್ರೆ ಅವೆಲ್ಲ ಚೆಕ್ ಮಾಡಬೇಕು, ನಾವು ಅದಕ್ಕೆ ಬಿದ್ದ ತಕ್ಷಣ ನಮ್ಮ ಹೂವು ಹಾಸ್ಪಿಟ್ಲಿಗೆ ಕರ್ಕೊಂಬರೋಣ ಅಂತಲೇ ಬರ್ತಾ ಇದ್ವಿ, ಆದರೆ ಇವಳು ಬಿಡಲಿಲ್ಲ, ನಾನೇನೋ CPR ಅಂತ ನಮ್ಮನ್ನು ಇಲ್ಲೇ ಇಟ್ಕೊಂಡ್ಬಿಟ್ಲಿ ಇವಳು ಅಂತ ವಿದ್ಯನ ಕಡೆ ತೋರಿಸ್ತಾರೆ. ಆಗ ಡಾಕ್ಟ್ರ್ ಇದ್ದವರು
ಅವ್ರು ಮಾಡಿರೋ ಕೆಲಸ ಒಳ್ಳೇದೇ, ಅವ್ರೇನು ಟೈಮ್ ವೇಸ್ಟ್ ಮಾಡಿಲ್ಲ. ಅವರು ತಕ್ಷಣ CPR ಟೆಸ್ಟ್ನ ಮಾಡಿಲ್ಲ ಅಂತ ಹೇಳಿದಿದ್ರೆ ಈ ಅಜ್ಜಿ ಬದುಕೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ, ಸತ್ತೋಗ್ಬಿಡ್ತಾಯಿದ್ರು. ಅದು ಮಾಡಿರೋದು ತುಂಬ ಗ್ರೇಟು ಅಂತ. ನಿನಗೆ ಹೆಂಗಮ್ಮ ಗೊತ್ತಾಯಿತು CPR ಟೆಸ್ಟ್ ಬಗ್ಗೆ ಅಂತ ಕೇಳ್ತಾರೆ. ವಿದ್ಯೆ ಇದ್ದವಳು. ಅದು ಸರ್, ನಾನು ಇವಾಗ ಫಸ್ಟ್ ಇಯರ್ MBBS ಸ್ಟೂಡೆಂಟು. ಅಷ್ಟೇ ಅಲ್ಲದೆ ನಾನು NSS ಕ್ಯಾಂಪ್ಗೆ ಹೋದಾಗ ಇದನ್ನೆಲ್ಲ ಕಲ್ತ್ಕೊಂಡಿದ್ದೆ. ಹಾರ್ಟ್ ಅಟ್ಯಾಕ್ ಆದಾಗ ಏನು ಮಾಡಬೇಕು ಅನ್ನೋದನ್ನೆಲ್ಲ, ಹಾಗಾಗಿ ನಾನು ಮಾಡಿದೆ ಸರ್ ಅಂತ ಹೇಳ್ತಾಳೆ. ಆಗ ಡಾಕ್ಟ್ರ್ ಇದ್ದರು, ತುಂಬ ಖುಷಿ ಆಯ್ತಮ್ಮ ನೀನು ಓದ್ತಾ ಇರೋದನ್ನು ಕೇಳಿ, ಗ್ರೇಟ್. ಗೌಡ್ರೆ, ಏನೇ ಇವತ್ತು ನಿಮ್ಮ ಅಮ್ಮನ ಜೀವ ಉಳಿದಿದೆ ಅಂತಂದ್ರೂ ಅದಕ್ಕೆ ಕಾರಣ ಇವರೇ ಗೌಡ್ರೆ. ಏನೇ ಕಟ್ಟಿಡ್ಸಿದ್ರು ಇವ್ರಿಗೆ ಹೋಗಬೇಕು ಗೌಡ್ರೆ ಅಂತ ಹೇಳ್ತಾರೆ. ಅದನ್ನು ಕೇಳಿದಂಥ ಶಿವರಾಮಯ್ಯ ಗೌಡ್ರಿಗೆ ತುಂಬ ಖುಷಿ ಆಗುತ್ತೆ, ವಿದ್ಯೆಯ ಮೇಲೆ ಹೆಮ್ಮೆ ಕೂಡ ಜಾಸ್ತಿ ಆಗುತ್ತೆ. ತದಾದ ನಂತರ ಡಾಕ್ಟ್ರು, ಸರಿ ಗೌಡ್ರೆ, ನಾನು ಇನ್ನು ಹೊರಡ್ತೀನಿ, ನೀವು ಕ್ಲಿನಿಕ್ಕಿಗೆ ಕರ್ಕೊಂಬಂದ್ಬಿಡಿ ಅಮ್ಮನ್ನ, ಅಲ್ಲಿ ಏನಾಗುತ್ತೆ ಏನು ಅಂತ ನಾನೆಲ್ಲ ಟೆಸ್ಟ್ ಮಾಡಿ ನೋಡಿ ಹೇಳ್ತೀನಿ ಅಂತ ಹೇಳಿ ಡಾಕ್ಟ್ರು ಅಲ್ಲಿಂದ ಹೊರಡ್ತಾರೆ. ಮತ್ತಿಲ್ಲಿ ಭದ್ರ ವಿದ್ಯೆಯ ಹತ್ರ ಹೋಗ್ಬಿಟ್ಟು ಹೇಳ್ತಾ ಇದ್ದೀನಿ, ನೋಡು ಇವತ್ತು ನಾನು ನನಗೆ ಶಾನೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ಹೃದಯದಿಂದ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಮನಸ್ಪೂರ್ವಕವಾಗಿ. ನಾನು ನಮ್ಮ ಅಮ್ಮಮ್ಮನ ತುಂಬಾ ಜೀವಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತೀನಿ. ನಮ್ಮಪ್ಪ, ನಾನು ಹುಟ್ಟಕ್ಕೆ ನನ್ನ ಬುದ್ಧಿ ಬರೋಕ್ಕೆ ಮುಂಚೆನೇ ನಮ್ಮ ಅಮ್ಮನ ಸಾವು ನನಗೆ ಗೊತ್ತಿಲ್ಲ ಹೆಂಗಾಯಿತು ಏನು ಅಂತ. ನನ್ನನ್ನು ಅಷ್ಟು ಚೆನ್ನಾಗಿ ನೋಡ್ಕೊಂಡು ಬಂದಿರೋರು ಇವರು ನಮ್ಮಮ್ಮಮ್ಮ. ಅವ್ರನ್ನ ಉಳಿಸ್ಕೊಟ್ಟಿರೋದಕ್ಕೆ ನನಗೆ ತುಂಬ ಶಾನೆ ಥ್ಯಾಂಕ್ ಯು ಅಂತ ಹೇಳಿ ವಿದ್ಯೆನ ಹತ್ರ ಹೇಳ್ತಾ ಇದ್ದಾನೆ. ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ಸಂಚಿಕೆ. ನಾಳಿನ ಸಂಚಿಕೆಗಾಗಿ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.